ನೀವು ನಮ್ಮ ಕುಟುಂಬಕ್ಕೆ ಮಾಡಿರೋ ಉಪಕಾರಕ್ಕೆ ನಾವು ನಿಮ್ಗೆ ಏನು ಕೊಟ್ಟರೂ ಸಾಲದು. ನಿಮಗೆ ಕಾಣಿಕೆ ಕೊಡೋಷ್ಟು ದೊಡ್ಡವರಂತೂ ನಾವು ಖಂಡಿತ ಅಲ್ಲ. ಹೇಳಿ ಒಡೆಯ, ನಿಮ್ಗೇನು ಬೇಕು ಕೇಳಿ. ಆ ದೇವರಿಗೆ ನೀವು ತೋರಿಸೋ ಭಕ್ತಿಯೇ ನನಗೆ ಕಾಣಿಕೆ. ನಾನು ಬಂದ ಕರ್ತವ್ಯ ಮುಗಿದಿದೆ, ನಾನಿನ್ನು ಹೊರಡ್ತೇನೆ. ಒಡೆಯ, ಅದ್ಯಾವುದೋ ದುಷ್ಟಶಕ್ತಿ ಬಗ್ಗೆ ಹೇಳಿದ್ರಿ, ಅದರ ಬಗ್ಗೆ ನಮಗೇನು ಮತ್ತೆ ತಿಳಿಸ್ಲಿಲ್ಲ. ಚಿರು ಬಗ್ಗೆ ಇವರೇನಾದರೂ ಹೇಳಿಬಿಟ್ರೆ ಮನೆಯವ್ರಿಗೆ ಅವನ ಮೇಲೆ ಕೆಟ್ಟ ಅಭಿಪ್ರಾಯ ಶುರುವಾಗುತ್ತೆ. ಚಿರು ಗೊತ್ತಿದ್ದು ಈ ತಪ್ಪು ಮಾಡಿದ್ನಾ ಗೊತ್ತಿಲ್ಲದೆ ಮಾಡಿದ್ನಾ ಅಂತ ಗೊತ್ತಾಗ್ತಾ ಇಲ್ಲ. ಆದರೆ ಅವನ ಬಗ್ಗೆ ಕೆಟ್ಟದಾಗಿ ಯಾರೂ ಮಾತಾಡಬಾರ್ದು. ಚಿರು ಹೀಗೆಲ್ಲ ಮಾಡಿದ್ನ ಅಂತ ಮನೆಯವರೆಲ್ಲ ನೆಮ್ಮದಿ ಕಳ್ಕೋಬಾರ್ದು. ಸಮಯ ಬಂದಾಗ ಹೇಳ್ತೇನೆ. ಒಡೆಯ, ನೀವು ಹೀಗೆ ಹೇಳಿಬಿಟ್ರೆ ನಾವೇನು ಅಂತ ಅರ್ಥ ಮಾಡ್ಕೋಬೇಕು? ದಯವಿಟ್ಟು ಪರಿಹಾರ ಸೂಚಿಸಿ. ಕೆಲವು ವಿಷಯಗಳನ್ನು ಹೇಳೋದಕ್ಕೆ ಕಾಲ ಕೂಡಿ ಬರಬೇಕು. ಸದ್ಯಕ್ಕೆ ಒಂದು ಪರಿಹಾರವನ್ನು ಸೂಚಿಸ್ತೇನೆ, ಅದನ್ನು ಮಾಡಿ. ಗುರುಗಳೇ, ನೀವೇನು ಹೇಳಿದ್ರು ನಾವು ಮಾಡ್ತೀವಿ. ಅದೇನು ಮಾಡಬೇಕು ಹೇಳಿ. ಎಷ್ಟು ಬೇಗ ಸಾಧ್ಯನೋ ಅಷ್ಟು ಬೇಗ ಈ ಮನೆಯನ್ನು ಬಿಟ್ಟು ಬೇರೆ ಮನೆಗೆ ಹೋಗೋದು ಉತ್ತಮ. ನಾನಿನ್ನು ಹೊರಡ್ತೇನೆ. ನಿಮ್ಮಿಂದ ತುಂಬ ಉಪಕಾರ ಆಯಿತು ಸ್ವಾಮಿ. ಯಾವ ಉಪಕಾರದ ಬಗ್ಗೆ ಹೇಳ್ತಾ ಇದೀಯ ತಾಯಿ? ಅಶೋಕನ್ನ ಹುಡುಕೊಟ್ಟಿದ್ದಕ್ಕ ಅಥವಾ ಈ ಮನೇಲಿರೋ ದುಷ್ಟಶಕ್ತಿ ಅಂದ್ರೆ ನಿನ್ನ ಮಗನ ಬಗ್ಗೆ ಹೇಳ್ದೇ ಇದ್ದಿದ್ದಕ್ಕ? ಎರಡಕ್ಕೂ ಸ್ವಾಮಿ. ತಪ್ಪು ಮಾಡ್ತಾ ಇದೀಯ ನೀನು. ಮನೆಗೆ ಮುದ್ದು ಮಗ ಆಗಿದ್ದ ನನ್ನ ಮಗ ಅವನೀಗ ದುಷ್ಟಶಕ್ತಿ ರೂಪದಲ್ಲಿದ್ದಾನೆ ಅಂತ ಮನೆಯವ್ರಿಗೆ ಗೊತ್ತಾದರೆ ಅವನ ಮೇಲಿರೋ ದೃಷ್ಟಿಕೋನನೇ ಬದಲಾಗಿ ಹೋಗುತ್ತೆ ಸ್ವಾಮಿ. ಮಗನ ಮೇಲೆ ತುಂಬ ಪ್ರೀತಿ. ಆ ಪ್ರೀತಿ ಈ ಕರಳು ಬಳ್ಳಿನ ಸೆಳೆದ್ಬಿಡ್ತು. ಆ ನಿನ್ನ ಕರಳು ಬಳ್ಳಿನೇ ನಿನ್ನ ಗಂಡನ ಕೊರಳಿಗೆ ಉರುಳಾಗೋ ಸಾಧ್ಯತೆ ಇದೆ. ಈ ಜಗತ್ತಿನಲ್ಲಿ ಹುಟ್ಟು ಸಾವು ನಿಶ್ಚಯ. ಅದನ್ನು ತಪ್ಪಿಸೋದಕ್ಕೆ ಯಾರ ಕೈಲೂ ಸಾಧ್ಯ ಇಲ್ಲ. ನಿನ್ನ ಮಗನ ಆಯ್ಸಿದ್ದು ಅಷ್ಟೇ. ಅವನ ಋಣ ಇಷ್ಟೇ ಅಂತ ಆ ಭಗವಂತ ಬರ್ದಿರ್ತಾನೆ. ಹಾಗಾದ್ರೆ ನನ್ನ ಪರಿಸ್ಥಿತಿ? ಇತ್ತ ಹೆತ್ತ ಕರಳು, ಅತ್ತ ತಾಳಿ.
ನಿನ್ನ ಗೊಂದಲ ನನಗೆ ಅರ್ಥ ಆಗುತ್ತೆ ತಾಯಿ. ನಿನ್ನ ನಿರ್ಧಾರಗಳು ಹೀಗೆ ಮುಂದುವರೆದ್ರೆ ದುಷ್ಟ ಶಕ್ತಿಯ ಅಟ್ಟಹಾಸ ಮುಂದುವರಿಯುತ್ತೆ. ಈ ಮನೆ ಸ್ಮಶಾನ ಆಗೋಗುತ್ತೆ. ನಿನ್ನ ಮಗ ಇಲ್ಲಿರೋವರೆಗೂ ನಿನಗೆ ಸಂಕಟ, ನಿನ್ನ ಮನೆಯವ್ರಿಗೆ ಹಿಂಸೆ. ನಿನ್ನ ಗಂಡನ ಪ್ರಾಣಕ್ಕೆ ಗಂಡಾಂತರ ತಪ್ಪಿದ್ದಲ್ಲ. ನಿನ್ನ ಮಗನ ಅಸ್ಥಿ ಇರೋವರೆಗೂ ಅವನ ಅಸ್ತಿತ್ವ ಇರುತ್ತೆ. ಎಲ್ಲೆಲ್ಲಿ ಅವನ ಅಸ್ಥಿ ಚಲನೆ ಆಗ್ತಾ ಇರುತ್ತೋ ಅಲ್ಲೆಲ್ಲ ನಿನ್ನ ಮಗನ ಆರ್ಭಟ ಇದ್ದೇ ಇರುತ್ತೆ. ಹೊಸ ಮನೆ ಪ್ರವೇಶ ಮಾಡಕ್ ಮುಂಚೆ ಅಸ್ಥಿ ಬಗ್ಗೆ ಒಂದು ಗಟ್ಟಿ ನಿರ್ಧಾರ ತಗೊಳ್ಳೋದು ಉತ್ತಮ. ನಿನ್ನ ಗಂಡನಿಗೆ ಯಾವ ಔಷಧಿಗಳಿಂದನೂ ಉಪಯೋಗ ಆಗೋದಿಲ್ಲ. ನಿನ್ನ ಪ್ರೀತಿ ಆರೈಕೆಗಳಿಂದ ಮಾತ್ರ ಅವನನ್ನು ಸುಧಾರಿಸೋದಕ್ಕೆ ಸಾಧ್ಯ. ಅವ್ರನ್ನ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ ಸ್ವಾಮಿ. ನಿಮ್ಮ ಆಶೀರ್ವಾದ ಸದಾ ನನ್ನ ಮೇಲಿರಲಿ. ದೀರ್ಘಾಯುಷ್ಮಾನ್ ಭವ. ಓಂ ಚೌಡೇಶ್ವರಿಯೈ ನಮಃ. ಸ್ವಾಮಿ, ನನಗೆ ದೀರ್ಘಾಯುಸ್ಸಿಗಿಂತ ನಾನು ದೀರ್ಘ ಸುಮಂಗಲಿಯಾಗಿ ಸಾಯಬೇಕು ಅಂತ ಆಸೆ ಇದೆ. ದೀರ್ಘ ಸುಮಂಗಲಿಯಾಗಿ ಬದುಕೋದು ನಿನ್ನ ಕೈಯಲ್ಲಿದೆ ತಾಯಿ. ನಾನು ಹೋಗಿ ಬರ್ತೇನೆ. ನೀವು ಸಿಕ್ಕಿದ್ರಿ ಅಂತ ಸಂತೋಷ ಪಡ್ಲಾ, ಅಥವಾ ನಿಮ್ಮ ಈ ಸ್ಥಿತಿಗೆ ನಾನೇ ಕಾರಣ ಅಂತ ದುಃಖ ಪಡ್ಲಾ? ಹೆಣ್ಣಿಗೆ ಗಂಡ ಅಂದ್ರೆ ಜೀವನದ ಬಹುಮುಖ್ಯ ಭಾಗ. ಆ ಭಾಗದ ಸ್ಥಾನನ ನಾನು ನಿಮಗೆ ಕೊಡ್ಲಿಲ್ವೇನೋ ಅಂತ ಅನ್ನಿಸ್ತಾ ಇದ್ದೀರಿ. ನಾನು ತಾಯಿ ಆಗೋಕ್ ಮುಂಚೆ ನಿಮ್ಮ ಹೆಂಡತಿ ಅನ್ನೋದನ್ನ ನನ್ನ ತಾಯಿ ಆದ್ಮೇಲೆ ನನ್ಗೆ ಯಾಕ್ರಿ ನೆನಪಾಗ್ಲಿಲ್ಲ? ಮಧ್ಯಮ ವರ್ಗದ ಹುಡುಗಿ ನಾನು ನಿಮ್ಮ ಕೈ ಹಿಡಿದ್ಮೇಲೆ ನೀವೇ ನನ್ನ ಪ್ರಪಂಚ ಆಗೋದ್ರಿ. ನನ್ಗೊಂದು ಸುಂದರವಾದ ಬದುಕನ್ನ ಕಟ್ಕೊಟ್ರಿ. ಆದ್ರೆ ನಾನು ನಿಮ್ಗೇನ್ ಕೊಟ್ಟೆ? ಬರೀ ನೋವು, ಸಂಕಟ. ನಾನು ನಿಮ್ಮನ್ನ ಹಿಂದಕ್ಕೆ ಏನ್ ಸಾಧನೆ ಮಾಡಕ್ ಹೊರಟಿದ್ದೆ? ಎಲ್ಲ ನನ್ನ ಭ್ರಮೆ. ಆದ್ರೆ ಈ ಪರಿಸ್ಥಿತಿಯಲ್ಲಿ ನೀವು ನನ್ನ ಮುಂದೆ ಮಲಗಿರೋದು ಮಾತ್ರ ವಾಸ್ತವ. ಇದೇ ನಿಜ. ನಾನು ಈ ಮನೆಗೆ ಬಂದಾಗ ಮಗು ಥರ ಇದ್ದೆ. ನಿಮ್ಮ ಕಿರ್ಬೆರಳನ್ನ ಹಿಡ್ಕೊಂಡು ನಿಮ್ಮ ಹಿಂದೆನೇ ಓಡಾಡ್ತಾ ಇದ್ದೆ. ತಾಯಿ ಸ್ಥಾನ ಸಿಕ್ಕಿದಾಗ ನನ್ನ ಮಗ ನನ್ನ ಕಿರ್ಬೆರಳು ಹಿಡ್ಕೊಂಡ. ನಾನು ಯಾಕೆ ನಿಮ್ಮ ಕಿರ್ಬೆರಳನ್ನ ಬಿಟ್ಬಿಟ್ಟೆ? ನಾನು ನಿಮ್ಮ ಹತ್ರ ಎಲ್ಲ ಹೇಳ್ಬಿಡ್ಬೇಕಿತ್ತು ಅಶೋಕ್. ನಾನು ತಪ್ಪು ಮಾಡಿಬಿಟ್ಟೆ. ನಮ್ಮ ಮಗ ನಮ್ಮ ಲೈಫ್ಗೆ ಬಣ್ಣ ಹಚ್ತಾನೆ ಅನ್ಕೊಂಡೆ. ಆದರೆ ಬೆಂಕಿ ಹಚ್ಬಿಟ್ಟ. ನನಗೆ ತುಂಬ ಸಂಕಟ ಆಗ್ತಿದೆ. ನಾನು ತಪ್ಪು ಮಾಡಿಬಿಟ್ಟೆ ರೀ. ನನಗೆ ತುಂಬ ಪಶ್ಚಾತ್ತಾಪ ಆಗ್ತಿದೆ.
ನಿಮ್ಮ ಜೊತೆ ಇರ್ತೀನಿ. ನಾನು ಯಾವತ್ತೂ ನಿಮ್ಮನ್ನು ಒಂಟಿ ಮಾಡಲ್ಲ. ನಾನು ನಿಮ್ಮನ್ನು ನೋಡ್ಕೋತೀನಿ. ನಾನು ನಿಮ್ಮನ್ನು ಆರೈಕೆ ಮಾಡ್ತೀನಿ. ನಿಮ್ಮನ್ನ ಮೊದಲ ರೀತಿಗೆ ತರೋ ಜವಾಬ್ದಾರಿ ನಂದು. ನಾನು ಕೊಡ್ತಾ ಇರೋ ಭಾಷೆಗೆ ಈ ಕಣ್ಣೀರೇ ಸಾಕ್ಷಿ. ಚೋಡಿ ಉಗ್ರ ಅವರು ಇದಕ್ಕೆಲ್ಲ ದುಷ್ಟಶಕ್ತಿ ಪ್ರಭಾವನೆ ಕಾರಣ ಅಂತ ಹೇಳಿದ್ರು. ಆದರೆ ಆ ದುಷ್ಟಶಕ್ತಿ ಯಾವುದು ಅನ್ನೋದನ್ನ ವಿವರವಾಗಿ ಹೇಳಲೇ ಇಲ್ಲ. ಇನ್ನಿಲ್ಲಿರೋದು ಬೇಡ. ಚೌಡಿ ಉಗ್ರ ಅವರು ಹೇಳಿದ ಹಾಗೆ ಆದಷ್ಟು ಬೇಗ ಈ ಮನೆನ ಖಾಲಿ ಮಾಡಿಬಿಡೋಣ. ಇಷ್ಟು ವರ್ಷ ಈ ಮನೇಲಿದ್ದೀವಿ, ಯಾವತ್ತೂ ಏನೂ ಆಗಿರಲಿಲ್ಲ. ಸಡನ್ ಆಗಿ ಈಗ ಈ ಮನೆ ಖಾಲಿ ಮಾಡೋದು ನಂಗೇನೋ ಸರಿ ಕಾಣಿಸ್ತಿಲ್ಲ ಪಪ್ಪ. ಅಶೋಕ್ ಅಣ್ಣಂಗೆ ಹೀಗಾಗೋದಕ್ಕೆ ಮನೆನೇ ಕಾರಣ ಅಂತ ಹೇಳೋಕ್ಕಾಗಲ್ಲ ಪಪ್ಪ. ಬೇರೆ ಏನೋ ಕಾರಣ ಇರಬೇಕು. ನಾವೆಲ್ಲ ಇಲ್ಲೇ ಹುಟ್ಟಿ ಬೆಳೆದಿರೋ ಮನೆ ಇದು. ಈ ಮನೆ ಜೊತೆ ನಮ್ಮ ಭಾವನೆಗಳನ್ನು ಹಂಚ್ಕೊಂಡಿದ್ದೀವಿ. ಆದ್ರೆ ಈಗ ಭವಾನಿ, ನನಗೆಲ್ಲ ಅರ್ಥ ಆಗುತ್ತಪ್ಪ. ದೊಡ್ಡ ಸಂಸಾರ, ಮನೆ ದೊಡ್ಡದಿರಬೇಕು ಅಂತ ಈ ಮನೆನ ಅಣ್ಣ ಎಷ್ಟು ಕಷ್ಟಪಟ್ಟು ತಗೊಂಡಿದ್ದಾನೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಆದ್ರೆ ಈ ಮನೆಯಿಂದಾಗಿ ಈ ಮನೆ ಮಗನ ಪ್ರಾಣಕ್ಕೆ ಆಪತ್ತು ಅಂತ ಗೊತ್ತಾದ್ಮೇಲೂ ನಾವಿಲ್ಲಿ ಹೇಗಮ್ಮ ಇರೋದು? ಅಯ್ಯೋ ದೇವ್ರೆ, ಯಾಕೆಲ್ರೂ ಇಷ್ಟೊಂದು ತಲೆ ಕೆಡ್ಸ್ಕೊತಾ ಇದ್ದೀರಾ? ದುಷ್ಟ ಶಕ್ತಿ ಇದೆ ಅಂತ ಹೇಳ್ದವರು ಅದ್ರ ಬಗ್ಗೆ ವಿವರವಾಗಿ ಹೇಳ್ಬೇಕು ತಾನೆ. ಅಂದ್ರೆ ಅವ್ರು ಹೇಳಿಲ್ಲ ಅಂದ್ರೆ ಅದು ಸುಳ್ಳು ಅಂತ ತಾನೆ. ಅವ್ರಿಲ್ದೆ ಹೋಗಿದ್ದಿದ್ರೆ ನಿನ್ ಗತಿ ಏನಾಗ್ತಿತ್ತು ಅಂತ ನೆನಪಿದ್ಯಾ? ಅಮ್ಮನ್ಗೇನಾಗ್ತಿತ್ತು ಪಪ್ಪ? ಏನೂ ಇಲ್ಲಮ್ಮ. ಅದು ಅಶೋಕನ ಗತಿ ಏನಾಗ್ತಿತ್ತ ಅಂತ ಹೇಳೋ ಬದಲು ನಾನೇನೋ ಹೇಳ್ಬಿಟ್ಟೆ. ಟೆನ್ಷನ್ ಅಮ್ಮ, ಟೆನ್ಷನ್. ನನಗೂ ಈ ಮನೆ ಖಾಲಿ ಮಾಡೋದಕ್ಕೆ ಇಷ್ಟ ಇಲ್ಲ. ಇವತ್ತಿವರು ಮನೆ ಖಾಲಿ ಮಾಡಿ ಅಂತಾರೆ, ನಾಳೆ ಇನ್ನೊಬ್ರು ಬಂದು ಊರೇ ಬಿಟ್ಟು ಹೊರಟೋಗಿ ಅಂತಾರೆ. ಸರಿ, ಇನ್ನು ನಿಮ್ಮಿಷ್ಟ. ನಾನಿನ್ ಯಾರಿಗೂ ಒತ್ತಾಯ ಮಾಡೋದಿಲ್ಲ. ನನಗೋಸ್ಕರ ಈ ಮನೆ ಖಾಲಿ ಮಾಡಬೇಕು ಅಂತ ಹೇಳ್ತಾ ಇದ್ದೀನ ನಾನು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಅಶೋಕನಿಗೋಸ್ಕರ, ಅವನು ಒಳ್ಳೇದಕ್ಕೋಸ್ಕರ. ಆಯ್ತು ಚಿಕ್ಕಪ್ಪ, ನೀವು ಬೇಜಾರು ಮಾಡ್ಕೋಬೇಡಿ. ನಾವು ಈ ಮನೆಯನ್ನು ಖಾಲಿ ಮಾಡೋಣ.